ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಪದವಿ ಪೂರ್ವ ಇಲಾಖೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಒಂದು ಕುರಿತಾದಂಥ ಅಪ್ಡೇಟ್ ಆಗಿದ್ದು, ಎಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ ಅಂತಂದರೆ 1042 ಬೋಧಕ ಹುದ್ದೆಗಳನ್ನು ಕರ್ನಾಟಕ ಎಜುಕೇಷನ್ ಅಥಾರಿಟಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರ ಈ ಒಂದು ಹುದ್ದೆಗಳನ್ನು ತುಂಬಿಕೊಳ್ಳಲು ಅನುಮತಿಯನ್ನು ಸರ್ಕಾರದಿಂದ ನೀಡಿ ಆದೇಶವನ್ನು ನೀಡಲಾಗಿದೆ. ಸೊ ಈ ಒಂದು ಸಲುವಾಗಿ ಈ ಒಂದು ಉದ್ದೇಶದಿಂದಾಗಿ ಏನು ಮಾಡಲಾಗಿದೆ, ಒಂದು ಆದೇಶವನ್ನು ಹೊರಡಿಸಲಾಗಿದ್ದು, ಅದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ಗಮನಿಸೋಣ. ಸೊ ಸ್ನೇಹಿತರೆ, ಯಾರೆಲ್ಲ ಇದುವರೆಗೂ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಎಂಡ್ವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಒಂದು ಲಿಂಕ್ ಇದೆ, ಜಾಯ್ನ್ ಆಗಿ. ಇನ್ನಷ್ಟು ಇನ್ಫಾರ್ಮೇಷನ್ ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಬನ್ನಿ ಸ್ನೇಹಿತರೆ, ಹಾಗಾದರೆ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಾವೀಗಾಗಲೇ ಗಮನಿಸಿರುವಂತೆ ಅಲ್ವಾ, ಇವತ್ತಿನ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ, ಕರ್ನಾಟಕ ಸರ್ಕಾರದ ನಡವಳಿಗಳು ವಿಷಯ ಏನು ಬಂದಿದೆ ಅಂದರೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಕಾಲೇಜು ಅಥವಾ ವಸತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರದಿಂದ ಏನು ಮಾಡಲಾಗಿದೆ, ಅನುಮತಿಯನ್ನು ನೀಡಲಾಗಿದೆ. ಸೊ ಈ ಒಂದು ಅನುಮತಿಯನ್ನು ನೀಡಿರುವ ಒಂದು ವಿಚಾರವನ್ನು ಓದಲಾಗಿದ್ದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಿರ್ದೇಶನಾಲಯದಲ್ಲಿ ಇವರ ಒಂದು ವಿಚಾರವಾಗಿ ಏನು ಮಾಡಲಾಗಿದೆ, ಈ ಒಂದು ಪ್ರಸ್ತಾವನೆಯನ್ನು ಓದಲಾಗಿದ್ದು, ಇದರಲ್ಲಿ ಏನಿದೆ ಅಂತೇಳಿ ನಾವು ಗಮನಿಸಬೇಕಾಗತ್ತೆ. ವಿಷಯ ಎಷ್ಟು, ಪ್ರಸ್ತಾವನೆಯಲ್ಲಿ ಏನು ಒಳಗೊಂಡಿದೆ ಅನ್ನೋದನ್ನು ನಾವು ಮುಂದುವರೆದಂತೆ ಗಮನಿಸ್ತಾ ಹೋಗೋಣ. ಪ್ರಸ್ತಾವನೆ ಗಮನಿಸಿ. ಮೇಲೆ ಓದಲಾದ ನಿರ್ದೇಶಕರು ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಇವರ ಏಕಕಡಿತದಲ್ಲಿ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜು, ಮೌಲಾನಾ ಆಜಾದ್ ಮಾದರಿ ಶಾಲೆ ಅಥವಾ ಕಾಲೇಜುಗಳು ಈ ಕೆಳಕಂಡ ಕೋಷ್ಟಕದಲ್ಲಿ ವಿವರಿಸಿರುವಂತೆ ವಿವಿಧ ವಿಷಯಗಳ ಹುದ್ದೆಗಳನ್ನು ಭರ್ತಿ ಮಾಡುವ ಒಂದು ಸಂಬಂಧವಾಗಿ ಅಲ್ವಾ, ಅತಿಥಿ ಉಪನ್ಯಾಸಕರು ಅಥವಾ ಶಿಕ್ಷಕರು ಈ ಮೂಲಕ ಭರ್ತಿ ಮಾಡಲು ಮಂಜೂರಾತಿಯನ್ನು ನೀಡಲಾಗಿದೆ. ಈ ಒಂದು ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಒಂದು ಅವಶ್ಯಕತೆ ಇರೋದರಿಂದ ಏನು ಮಾಡ್ತಿದ್ದಾರೆ, ಮುಂದಿನಂತೆ ಈ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಹಾಗಾದರೆ ಯಾವ್ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಸಂಖ್ಯೆಯಲ್ಲಿ ನೇರ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಲ್ವಾ. ಇಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಥವಾ PU ಕಾಲೇಜುಗಳಲ್ಲಿ ಈ ಒಂದು ಯಾವ್ಯಾವುದು ಪ್ರಸ್ತಾವನೆಯಲ್ಲಿ ಈಗಾಗಲೇ ವಿವರಿಸಿರುವಂತೆ ಗಮನಿಸಿ. ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಈ ಒಂದು ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂತಹ ಈ ಒಂದು ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು, ಹಾಗೆ ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ ಅಥವಾ ನವೋದಯ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಲ್ವಾ, ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆ, ಹಾಗೆ ಮೌಲಾನಾ ಆಜಾದ್ ಮಾದರಿ ಶಾಲೆ ಮತ್ತು ಇತರೆ ಕಾಲೇಜುಗಳಲ್ಲಿ ಮಂಜೂರಾಗಿ ಖಾಲಿ ಉಳಿದಿರುವಂತಹ ವಿವಿಧ
ವೃಂದದ ಈ ಕೆಳಕಂಡ ಒಟ್ಟು ಎಷ್ಟು ಹುದ್ದೆಗಳು? 1042 ಹುದ್ದೆಗಳು. 1042 ಹುದ್ದೆಗಳನ್ನು, ಬೋಧಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಯಾವುದು KEA ಅಲ್ವಾ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಸರ್ಕಾರ ಅನುಮತಿಯನ್ನು ನೀಡಿದೆ ಅಂಥೇಳಿ ಕೊಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಅಲ್ವಾ, ಅಥವಾ ಪದವಿ ಪೂರ್ವ ಕಾಲೇಜಿನಲ್ಲಿ, ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ಒಂದು ಹುದ್ದೆಗಳಿಗೆ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಅಂದರೆ 600 ಹುದ್ದೆಗಳು. ಅವುಗಳಲ್ಲಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆದು ಉಳಿದಿರ್ತಕ್ಕಂತಹ ಹುದ್ದೆಗಳಲ್ಲಿ 452 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ತಕ್ಕಂಥದ್ದು ಅಂಥೇಳಿ ನಾವಿಲ್ಲಿ ಗಮನಿಸ್ತೀವಿ. ಹಾಗಾದರೆ ಯಾವ್ಯಾವ ಒಂದು ಸಬ್ಜೆಕ್ಟಿಗೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂಥೇಳಿ ನಾವಿಲ್ಲಿ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಲಾಗಿರ್ತಕ್ಕಂಥ ಹುದ್ದೆಗಳು ಎಷ್ಟೆಷ್ಟಿದೆ ಅಂಥೇಳಿ ಗಮನಿಸಬೇಕಾಗತ್ತೆ. ಇಲ್ಲಿ ಉಳಿಕೆ ವೃಂದ, ಕಲ್ಯಾಣ ಕರ್ನಾಟಕ ವೃಂದ ಮತ್ತು ಒಟ್ಟು ಹುದ್ದೆಗಳ ಸಂಖ್ಯೆಯನ್ನು ನೀಡಲಾಗಿದೆ. ಇವುಗಳಲ್ಲಿ ನಾವು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಅಲ್ವಾ, ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 8, ಎಲ್ಲಿ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜಿನಲ್ಲಿ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 8, ಆಂಗ್ಲ ಭಾಷೆಗೆ 10, ಉರ್ದು ಭಾಷೆಗೆ 2, ಭೌತಶಾಸ್ತ್ರ ಉಪನ್ಯಾಸಕರು 57, ರಸಾಯನಶಾಸ್ತ್ರ ಉಪನ್ಯಾಸಕರು 57, ಗಣಿತಶಾಸ್ತ್ರ ಉಪನ್ಯಾಸಕರು 57, ಹಾಗೆ ಜೀವಶಾಸ್ತ್ರ ಉಪನ್ಯಾಸಕರು 57, ಗಣಕಶಾಸ್ತ್ರ ಅಂದರೆ ಕಂಪ್ಯೂಟರ್ ಲೆಕ್ಚರರ್ಸ್ 48, ಇತಿಹಾಸ ಉಪನ್ಯಾಸಕರು 3, ಅರ್ಥಶಾಸ್ತ್ರ ಉಪನ್ಯಾಸಕರು 47, ಕಾಮರ್ಸ್ ಲೆಕ್ಚರರ್ ಅಂದರೆ ವಾಣಿಜ್ಯಶಾಸ್ತ್ರ ಉಪನ್ಯಾಸಕರು 53, ವಾಣಿಜ್ಯಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಉಪನ್ಯಾಸಕರು ಇಷ್ಟು 53 ಹುದ್ದೆಗಳು. ಟೋಟಲಾಗಿ ಇಲ್ಲಿ 452 ಹುದ್ದೆಗಳನ್ನು ತುಂಬಿಕೊಳ್ಳುವ ಸಲುವಾಗಿ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ವಸತಿ ಕಾಲೇಜುಗಳಲ್ಲಿ ಮಂಜೂರಾಗಿರ್ತಕ್ಕಂಥ ಹುದ್ದೆಗಳಾಯಿತು. ಸೊ ನೆಕ್ಸ್ಟ್ ಒಂದು ನೋಡಿ, ಇಲ್ಲಿ ಎರಡನೇದಾಗಿ ಮೊದಲನೇದು ಮೊರಾರ್ಜಿ ದೇಸಾಯಿ ವಸತಿ ಕಾಲೇಜುಗಳಾಯಿತು, ಪದವಿ ಪೂರ್ವ ಕಾಲೇಜುಗಳು. ಸೆಕೆಂಡ್ ಒನ್ ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ ಅಥವಾ APJ ಕಲಾಂ ವಸತಿ ಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ 94 ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರ ಸೇವೆಯನ್ನು ಪಡೆದು ಕಾರ್ಯನಿರ್ವಹಿಸುತ್ತಿದ್ದು, ಹುದ್ದೆಗಳಲ್ಲಿ ಈ ಕೆಳಕಂಡ 58 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಹಾಗೂ ದೈಹಿಕ ಶಿಕ್ಷಣ ಮತ್ತು ಆರ್ಟ್ ಕ್ರಾಫ್ಟ್ ಶಿಕ್ಷಕರ ಹುದ್ದೆಗಳಿಗೆ ಎದುರಾಗಿ ಅತಿಥಿ ಶಿಕ್ಷಕರನ್ನೇ ಮುಂದುವರಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ 94 ಹುದ್ದೆಗಳಲ್ಲಿ ಒಂದಷ್ಟು ಹುದ್ದೆಗಳನ್ನು ಅತಿಥಿ ಶಿಕ್ಷಕರಿಗೆ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ರಿಮೈನಿಂಗ್ 58 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಅಂದರೆ PE ಟೀಚರ್ ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಟೀಚರ್ನ ಅತಿಥಿ ಶಿಕ್ಷಕರ ಹುದ್ದೆಯನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾ ಇರೋದು. ನೆಕ್ಸ್ಟು ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಂದರೆ ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆಯಲ್ಲಿ, ಅದರಲ್ಲಿ ನವೋದಯ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಯಾವ್ಯಾವ ಒಂದು ವಿಷಯಗಳಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಅಂತೇಳಿ ನಾವು ಗಮನಿಸೋದಾದರೆ, ಕನ್ನಡ ಭಾಷಾ ಉಪನ್ಯಾಸಕರು 6, ಆಂಗ್ಲ ಭಾಷಾ ಉಪನ್ಯಾಸಕರು 7, ಹಾಗೆ ಹಿಂದಿ ಭಾಷಾ ಉಪನ್ಯಾಸಕರು 3, ಉರ್ದು ಭಾಷಾ ಉಪನ್ಯಾಸಕರು 4, ಗಣಿತ ಶಿಕ್ಷಕರು 8, ಸಮಾಜ ವಿಜ್ಞಾನ ಶಿಕ್ಷಕರು 10, ಹಾಗೆ ಗಣಿತಶಾಸ್ತ್ರ ಉಪನ್ಯಾಸಕರು, ಇಲ್ಲಿ ಕಾಲೇಜು ಮತ್ತು ಸ್ಕೂಲು ಎರಡೂ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಇಲ್ಲಿ ಗಮನಿಸಬೇಕಾಗುತ್ತೆ. ಗಣಿತಶಾಸ್ತ್ರ ಉಪನ್ಯಾಸಕರು 7, ಭೌತಶಾಸ್ತ್ರ ಉಪನ್ಯಾಸಕರು 7, ರಸಾಯನಶಾಸ್ತ್ರ ಉಪನ್ಯಾಸಕರು 6. ಒಟ್ಟು ಎಷ್ಟು ಹುದ್ದೆಗಳು? ಒಟ್ಟು 58 ಹುದ್ದೆಗಳನ್ನು ಭರ್ತಿ ಮಾಡುವ ಸಲುವಾಗಿ
ಈ ಒಂದು ಅಲ್ಪಸಂಖ್ಯಾತರ ವಸತಿ ಶಾಲೆ ಅಥವಾ ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಇರ್ತಕ್ಕಂಥ ಪದವಿ ಪೂರ್ವ ಮತ್ತು ಹೈಸ್ಕೂಲ್ನಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳ ಒಂದು ವಿವರ ಆಯಿತು. ನೆಕ್ಸ್ಟು ಮೌಲಾನಾ ಆಜಾದ್ ಮಾದರಿ ಶಾಲೆ. ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಒಂದು ಸಂಖ್ಯೆ ಎಷ್ಟೆಷ್ಟಿದೆ? ಇಲ್ಲಿ ಖಾಲಿ ಇರುವ 775 ಹುದ್ದೆಗಳಿಗೆ ಎದುರಾಗಿ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಪಡೆದು ಕಾರ್ಯನಿರ್ವಹಿಸ್ತಿರುವಂಥ ಹುದ್ದೆಗಳಲ್ಲಿ 532 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ತಕ್ಕಂಥದ್ದು. ಹಾಗಾದರೆ ರಿಮೈನಿಂಗ್ ಎಷ್ಟು ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ ಅಂತಂದರೆ 532 ಹುದ್ದೆಗಳು. ಈ 532 ಹುದ್ದೆಗಳಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದಾರೆ ಅಂದರೆ ಕನ್ನಡ ಭಾಷಾ ಶಿಕ್ಷಕರು 91, ಆಂಗ್ಲ ಭಾಷಾ ಶಿಕ್ಷಕರು 88, ಉರ್ದು ಭಾಷಾ ಶಿಕ್ಷಕರು 95, ಗಣಿತ ಶಿಕ್ಷಕರು 88, ಸಾಮಾನ್ಯ ವಿಜ್ಞಾನ ಶಿಕ್ಷಕರು 84, ಸಮಾಜ ವಿಜ್ಞಾನ ಶಿಕ್ಷಕರು 86. ಒಟ್ಟಾರೆ 532 ಶಿಕ್ಷಕರು. ಸೊ ಹೀಗೆ ಈ ಒಂದು ಒಟ್ಟಾರೆಯಾಗಿ ನಾವು ಗಮನಿಸೋದಾದರೆ ಎಷ್ಟೆಷ್ಟು ಸಂಖ್ಯೆಯ ಹುದ್ದೆಗಳನ್ನು ಯಾವ್ಯಾವ ಒಂದು ಈ ಒಂದು ಹಿಂದುಳಿದ ಇಲಾಖೆಯಲ್ಲಿ ಅಥವಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಳಗಡೆ ಖಾಲಿ ಇರ್ತಕ್ಕಂಥ ಅಲ್ವಾ, ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪದವಿ ಪೂರ್ವ ಕಾಲೇಜ್ ಆಗಿರ್ಬೋದು ಅಥವಾ ವಸತಿ ಶಾಲೆ ಆಗಿರ್ಬೋದು, ಹಾಗೆ ಅಲ್ಪಸಂಖ್ಯಾತರ ಮಾದರಿ ವಸತಿ ಶಾಲೆ APJ ಅಬ್ದುಲ್ ಕಲಾಂ ಶಾಲೆ, ಮೌಲಾನಾ ಆಜಾದ್ ಮಾದರಿ ಶಾಲೆ, ಒಟ್ಟಾರೆ ಈ 3 ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರ್ತಕ್ಕಂತಹ ಕಲ್ಯಾಣ ಕರ್ನಾಟಕ ವೃಂದದ ಹುದ್ದೆಗಳು, ಹಾಗೆ ಉಳಿಕೆ ವೃಂದಗಳು ಎಷ್ಟಿದೆ ಅಂದರೆ ಒಟ್ಟಾರೆ ಕಲ್ಯಾಣ ಕರ್ನಾಟಕ ವೃಂದದ ಮೂಲ 306, ಉಳಿಕೆ ವೃಂದ ಮೂಲ 736, ಒಟ್ಟಾರೆಯಾಗಿ 1042 ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡುವ ಸಲುವಾಗಿ ಬಂದಿರತಕ್ಕಂತಹ ಒಂದು ಸರ್ಕಾರದಿಂದ ಹೊರಡಿಸಿರ್ತಕ್ಕಂತಹ ಒಂದು ಆದೇಶ ಪತ್ರ ಅಥವಾ ಇದಕ್ಕೆ ಏನಾಗಿದೆ FD ಅಥವಾ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅನುಮತಿ ಕೂಡ ದೊರೆತಿದೆ ಅಂತೇಳಿ ನಾವು ಗಮನಿಸ್ಬೋದು. ಹಾಗಾಗಿ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ. ಮುಂದುವರೆದಂತೆ ಹೊರಗುತ್ತಿಗೆ ಅಥವಾ ಅತಿಥಿ ಶಿಕ್ಷಕರ ಮೂಲಕ ಭರ್ತಿ ಮಾಡಲು ನೀಡಿರುವ 1940 ಹುದ್ದೆಗಳ ನೇಮಕಾತಿ ವಿಧಾನವನ್ನು C&R ರೂಲ್ ಅಲ್ವಾ, C&R ಎಂದು ಬದಲಾಯಿಸಿ ನೇಮಕಾತಿ ಮಾಡಿಕೊಳ್ಳಲು ಪ್ರಸ್ತಾವನೆ ಒಪ್ಪುವುದಿಲ್ಲ. ಸೊ ಎಂದು ಇದರ ಬಗ್ಗೆ ತಿಳಿಸ್ತಿದೆ. ಹಾಗಾಗಿ ಇವುಗಳನ್ನು ರಿಮೈನಿಂಗ್ ಏನು ಉಳಿದಿದೆಯಲ್ಲ 1042 ಹುದ್ದೆಗಳನ್ನು ಸದ್ಯಕ್ಕೆ ಕಾಲ್ಫರ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಮಾಡಿಸ್ತಾ ಇದ್ದೀರಾ ನೇಮಕಾತಿ ಆಗಲಿಕ್ಕೆ, ಅವರೆಲ್ಲ ಕೂಡ ಆರ್ಥಿಕ ಇಲಾಖೆಯಿಂದ ಇದಕ್ಕೆ ಆರ್ಥಿಕ ಇಲಾಖೆಯಿಂದ ಎಲ್ಲ ರೀತಿಯ ಅನುಮೋದನೆ ದೊರೆತಿದೆ. ಸೊ ಹಾಗಾಗಿ ಈ ಒಂದು ಸಹಮತದ ಮೇರೆಗೆ ಈ ಒಂದು ಆದೇಶವನ್ನು ಹೊರಡಿಸಲಾಗಿದ್ದು, ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ನಿಮ್ಮ ಒಂದು ಸ್ಟಡಿಯನ್ನು ಇನ್ನಷ್ಟು ಚುರುಕುಗೊಳಿಸಿ ಆ ಮುಖಾಂತರ ಚೆನ್ನಾಗಿ ಸ್ಟಡಿ ಮಾಡಿರಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಬೌಟ್ PU ಕಾಲೇಜ್ ಲೆಕ್ಚರರ್ ಆ್ಯಂಡ್ ಸ್ಕೂಲ್. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ ಕಾಲೇಜು, APJ ಅಬ್ದುಲ್ ಕಲಾಂ ವಸತಿ ಶಾಲೆ ಮತ್ತು ಮೌಲಾನಾ ಆಜಾದ್ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಭರ್ತಿ ಮಾಡಲು ಅನುಮತಿ ನೀಡಿರ್ತಕ್ಕಂಥ ಒಂದು ಆದೇಶ ಪತ್ರ ಆಗಿತ್ತು. ಸೊ ಈ ಒಂದು ವಿಚಾರವನ್ನು ಇಲ್ಲಿವರೆಗೂ ಚರ್ಚೆ ಮಾಡಲಾಗಿದ್ದು, ಮುಂದುವರೆದಂತೆ ಇನ್ನುಳಿದಂಥ ಅಪ್ಡೇಟನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ. ಅಪ್ಕಮಿಂಗ್ ಒಂದು ಸ್ವಲ್ಪ ಸಮಯ ತೆಗೆದುಕೊಂಡು ಏನು ಮಾಡ್ತಾರೆ, ಕಾಲ್ಫರ್ ಆಗ್ತಕ್ಕಂಥ ಎಲ್ಲ ಚಾನ್ಸಸ್ಗಳು ಇದೆ. ಮೇ ಬಿ ಜುಲೈ ಎಂಡ್ ಆರ್ ಆಗಸ್ಟಲ್ಲಿ. ಸೊ ಹಾಗಾಗಿ ನಿಮ್ಮ ಸ್ಟಡಿಯನ್ನು ಇನ್ನಷ್ಟು
ಜಾಣತನದಿಂದ ಏನು ಮಾಡಿರಿ, ಸಿಲೆಬಸ್ಸನ್ನು ಮುಗಿಸ್ಕೊಳ್ಳೋ ಕಡೆ ಗಮನ ಕೊಡಿ, ಬೇರೆ ಯಾವುದ್ರ ಕಡೆನೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳ್ತಾ, ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.